ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 13 ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಯನ್ನು ಕೊಟ್ಟಿದೆ ಕೋರ್ಟ್. ಆರೋಪಿಗಳನ್ನು 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಮಾಡಿದೆ. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆರೋಪಿ ಪವಿತ್ರ ಗೌಡ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಡೈರಿ ಸರ್ಕಲ್ ಹತ್ರ ಇರತಕ್ಕಂಥ ಮಹಿಳಾ ಸಾಂತ್ವನ ಕೇಂದ್ರ. ಇವತ್ತು ರಾತ್ರಿ ಪವಿತ್ರ ಗೌಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಮತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇವರನ್ನು ತನಿಖೆ ಮಾಡ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ವಿನಯ್ ಅನ್ನೋ ಇನ್ನೊಬ್ಬ ಆರೋಪಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಪವಿತ್ರ ಗೌಡ ಅವರನ್ನ ಅಲ್ಲಿ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಾಗ ಅಜಯ್ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ರೆ ಸ್ವಲ್ಪ ಅಲ್ಲಿ ತಿಕ್ಕಾಟ ಆಯಿತು. ಹಾಗೇನೆ ಅಲ್ಲಿ ಸ್ವಲ್ಪ ವಾಗ್ಯುದ್ಧ ಕೂಡ ನಡೀತು. ಸ್ವಲ್ಪ ಮಾತಿನ ಚಕಮಕಿ ಆದಾಗ ಕಾಣ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಅಜಯ್? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಎಲ್ಲ 10ಕ್ಕೂ ಹೆಚ್ಚು ಆರೋಪಿಗಳನ್ನ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಕರ್ಕೊಂಬರಲಾಗಿರುವಂಥದ್ದು. ಇಲ್ಲೂ ಕೂಡ ಇನ್ನು ಮುಂದಿನ 6 ದಿನಗಳ ಕಾಲ ಕೂಡ ಇಲ್ಲೇ ಅವರಿಗೆ ಇಂಟ್ರಾಗೇಷನ್ ಕೂಡ ಮಾಡಲಾಗತ್ತೆ. ಇನ್ನು ಈಗಾಗಲೇ DCP ಕೂಡ ಗಿರೀಶ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ಬಂದಿರುವಂಥದ್ದು. ಈಗ ಎಲ್ಲ ಏನು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ಈಗ ಸ್ಟೇಷನ್ನ ಒಳಭಾಗದಲ್ಲಿ ಇರುವಂಥದ್ದು. ಈಗಾಗಲೇ ಆರೋಪಿಗಳು ಏನಿದ್ದಾರೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯೂ ಕೂಡ ಇಲ್ಲಿನ ಪೊಲೀಸರು ಕೂಡ ಈಗಾಗಲೇ ಮಾಡಿರುವಂಥದ್ದು. ಇನ್ನು ಓರ್ವ ಆರೋಪಿ ಏನಿದ್ದಾನೆ ವಿನಯ್, ಆತನಿಗೆ ಈಗಾಗಲೇ ಕಾಲಿನ ಸಮಸ್ಯೆ ಇತ್ತು ಅಂತ ಹೇಳಿ ಆತನಿಗೂ ಕೂಡ ಏನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಆ ಚಿಕಿತ್ಸೆ ನಂತರ ಮತ್ತೆ ಆತನನ್ನು ಇಲ್ಲಿಗೆ ಕರ್ಕೊಂಡು ಬರಲಾಗತ್ತೆ. ಇನ್ನು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಡಿಬಾರ್ದು ಅಂತ ಹೇಳಿ ಇನ್ನು KSRP ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾಗಿ ಏನು ದರ್ಶನ್ ಅವರ ಅಭಿಮಾನಿಗಳು ಬಂದು ಇಲ್ಲಿ ಯಾವುದೇ ರೀತಿಯಾಗಿ ಗಲಾಟೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಬೇರೆ ರೀತಿಯಾದ ಕಾನೂನು ವ್ಯವಸ್ಥೆ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ KSRP ಪೊಲೀಸನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಈಗಾಗಲೇ ಕೆಲವೊಂದು ಇಂಟ್ರಾಗೇಷನ್ ಕೂಡ ಈಗಾಗಲೇ ಪೊಲೀಸರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಆತ ಯಾವಾಗಿಂದ ಮೆಸೇಜ್ ಮಾಡ್ತಾ ಇದ್ದ, ನೀವು ಆತನ ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ವಿ, ಫೇಕ್ ಅಕೌಂಟ್ ಇಟ್ಕೊಂಡು ಏನಾದರೂ ಅವನಿಗೆ ಮೆಸೇಜ್ ಮಾಡಿದ್ರೆ, ಆತ ಕರ್ಕೊಂಬರೋದಕ್ಕೆ ಯಾರ್ಯಾರು ಹೋಗಿದ್ರಿ, ಇಲ್ಲಿ ಕರ್ಕೊಂಡು ಬಂದಮೇಲೆ ಯಾರ್ಯಾರು ಹೊಡಿದ್ರು, ಯಾವ್ಯಾವ ಮತ್ತು ಬೇರೆ ಬೇರೆ ಆರೋಪಿಗಳಿಂದರೆ ಅವರೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಕನೆಕ್ಷನ್, ಈ ಎಲ್ಲ ವಿಚಾರಗಳನ್ನೂ ಕೂಡ ಈಗಾಗಲೇ ಪೊಲೀಸರು ಕೂಡ ಬಾಯಿ ಬಿಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನು DCP ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು, ಏನು ಸ್ಟೇಷನ್ ಒಳಗಡೆ ಕೂಡ ಇರುವಂಥದ್ದು, ಅವರ ನೇತೃತ್ವದಲ್ಲೇ ಈಗಾಗಲೇ ಎಲ್ಲ ವಿಚಾರಣೆಯೂ ಸಹ ಆಗ್ತಾ ಇರುವಂಥದ್ದು. ಮುಂದಿನ ಒಂದು 6 ದಿನಗಳ ಕಾಲ ಇವರಿಗೆ ಪೊಲೀಸ್ ಡ್ರಿಲ್ ಇಲ್ಲಿ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.